ಬಿಗ್ ಬಾಸ್ ಸೀಸನ್ 13ಗೆ ನಾನು ಹೇಳ್ತಿರೋದು ಒಂದೇ ಒಂದು ಮಾತು. ಈ ಬಿಗ್ ಬಾಸ್ ಸೀಸನ್ 13ರಲ್ಲಿ ನೀವೇನು ಅನೌನ್ಸ್ ಮಾಡಿದ್ರಲ್ಲ, ಎಲ್ರಿಗೂ ಪ್ರೋಮೋ ಬಿಟ್ಟಿದ್ರಿ, ಎಲ್ಲ ಬಿಟ್ಟು ಈ ಕಾಮನ್ ಮ್ಯಾನ್ಗಳಿಗೆಲ್ಲ ಹಾಲೋ ಇದೆ, ಎಲ್ಲ ಬರ್ಬೋದು, ಅವಕಾಶ ಇದೆ ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ಆ ರೀತಿ ಮಾಡಬೇಡಿ ಸರ್. ನಾನು ಹೇಳ್ತಿರೋದು ನಿಮ್ಮ TRP ಇಲ್ಲದೆ ಯಾವುದೇ ಕಾರಣಕ್ಕೂ ಏನು ಮಾಡೋದಿಲ್ಲ ಚಾನಲವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ತಿಳ್ಕೊಳ್ಳೋ ಸ್ವಲ್ಪ ಲೇಟ್ ಆಯಿತು. ಫಸ್ಟು ಹುಮ್ಮಸ್ ಇರುತ್ತೆ, ಒಂದು ಖುಷಿ ಎಕ್ಸೈಟ್ಮೆಂಟ್ ಇರುತ್ತೆ. ಏನಕ್ಕಂದರೆ ಒಂದು ಕಾಮನ್ ಮ್ಯಾನ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಾವು ಹೋಗ್ಬೋದು, ನಮ್ಮ ಲೈಫು ಚೇಂಜ್ ಆಗುತ್ತಲ್ಲ. ನಮಗೂ ಆ ಸ್ಟೇಜ್ ಹತ್ತಿದ್ರೆ ಅಂದರೆ ನಮ್ಮ ಎಷ್ಟೋ ಆಸೆ ಕನಸುಗಳನ್ನು ಹೊತ್ಕೊಂಡಿರ್ತಾರೆ. ಅದರಲ್ಲೂ ಈ ಗಿಲ್ಲಿ ಬಂದಾಗಿಂದ, ವಿನ್ ಆದಾಗಿಂದ ಎಷ್ಟೋ ಜನರು, ತುಂಬ ಜನರು ಕಾಮನ್ ಮ್ಯಾನ್ಗಳು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಇನ್ನೂ ಭಾವನೆಗಳ ಜೊತೆಗೆ ಆಟ ಆಡಬೇಡಿ ನೀವು. ಜನರು ಭಾವನೆಗಳ ಜೊತೆ ಆಟ ಆಡಿದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ, ನಿಮ್ಮ ಬಿಗ್ ಬಾಸ್ ಒಂದಲ್ಲ ಒಂದಿನ ನೆಲಕ್ಕೆ ಉರುಳುತ್ತೆ. ಅದು ಮುಂದಂತೂ ಓಡೋದೇ ಇಲ್ಲ. ಏನಕ್ಕಂದರೆ ಅಲ್ಲಿ ಫಸ್ಟ್ ಆಫ್ ಆಲ್ ಒಳಗಡೆ ಹೋಗ್ತೀವಲ್ಲ, ಒಳಗಡೆ ಹೋದ ಜಡ್ಜಸ್ಗಳೇ ಸರಿ ಇಲ್ಲ, ಅಲ್ಲಿ ದರಿದ್ರವಾಗಿದ್ದಾರೆ. ಈ ಥರ ಮಾತಾಡ್ತೀನಿ ಅಂತ ಹೇಳಬೇಡಿ. ಒಂದು 60 ಜನನ ಅಲ್ಲಿ ಕರ್ಸ್ಕೊಂಡ್ಬಿಟ್ಟು 1 ಗಂಟೆವರೆಗೂ, ಮಧ್ಯಾಹ್ನ 1 ಗಂಟೆವರೆಗೂ ಕೂರಿಸ್ಕೊಂಡು, ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ಎಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟು ಒಬ್ಬರಿಗೆ 10 ನಿಮಿಷ ಮಾಡಿದರೆ, ಒಬ್ರಿಗೆ 15 ನಿಮಿಷ ಮಾಡಿದರೆ, ಒಬ್ರಿಗೆ 40 ನಿಮಿಷ, ಒಬ್ರಿಗೆ 1 ಗಂಟೆ, ಒಬ್ಬೊಬ್ರಿಗೆ ಒಂದು 20-30 ನಿಮಿಷದಲ್ಲೇ ಕೌನ್ಸಿಲಿಂಗ್ ಮುಗಿಸಿದ್ದಾರೆ. ಅದು ಯಾವ ಸೀಮೆ ಜಡ್ಜಸ್ಗಳ್ರಿ ನೀವು? ಎಂಥ ಜಡ್ಜಸ್ಗಳನ್ನ ಇಟ್ಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ಅವರಿಗೆ ಜಡ್ಜ್ ಮಾಡೋಕ್ಕೆ ಇನ್ನೊಬ್ರು ಜಡ್ಜ್ಗಳು ಬೇಕು. ಸುದೀಪ್ ಸರ್, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಡಿಬಿಟ್ಟೆ ಅಲ್ಲಿಗೆ ಎಷ್ಟು ಅದು ಬಿಗ್ ಬಾಸ್ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣನೇ ಯಾರು ಗೊತ್ತಾ? ನೀವೇ. ಫಸ್ಟ್ ಆಫ್ ಆಲ್ ನೀವು ಇರೋದ್ರಿಂದನೇ ಬಿಗ್ ಬಾಸ್ ನಡೀತಾ ಇರೋದು. ಇಲ್ಲಾಂದರೆ ಯಾವಾಗೋ ಮಕ್ಕಳೇ ಮಲ್ಕೊಂಡ್ಬಿಡೋದು. ಅದು ನಾನು 100% 200% ಹೇಳ್ತಾ ಇದ್ದೀನಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದಾಗಿರೋ ಅನುಭವಕ್ಕೆ ಹೇಳ್ತಿದ್ದೀನಿ. ಮತ್ತು ನಿಮ್ಮ ಮೇಲೆ ಅಭಿಮಾನಿಗಳೇ ಅಲ್ಲಿ ಅಷ್ಟು ಕ್ರೇಜಿಯಿಂದ ನೋಡ್ತಿದ್ದಾರೆ ನಾವು ಬಿಗ್ ಬಾಸ್ ಅಂತ ಹೇಳ್ಬೋದು. ಒಂದು ಸಲ ನೀವು ಬಿಗ್ ಬಾಸ್ 1 ವರ್ಷ ಡಿಲೇ ಮಾಡಿ ನೋಡಿ, ಅದು ಯಾವ ಥರ ಓಡುತ್ತೆ ಅನ್ನೋದು. ಒಂದಂತೂ ನಿಜ ಸರ್, ದಯವಿಟ್ಟು ಮುಂದಿನ ಸಲ ಈ ರೀತಿ ಮಾಡೋಕ್ಕೂ ಮುಂಚೆ ಒಂದು ಕಾನ್ಸೆಪ್ಟ್, ಒಂದು ಗೋಲ್ ಇರಲಿ ಅದಕ್ಕೆ. ಯಾಕಂದರೆ ಇದೇ ಥರನೇ ಇರಬೇಕು, ಇದೇ ಥರ ಕ್ವಾಲಿಟೀಸ್ ಇರಬೇಕು. ಕಾಮನ್ ಮ್ಯಾನ್ಗಳು ಇದ್ರೂ ಇದೇ ಥರ ಇರಬೇಕು. ಇಷ್ಟೇ ಜನ ತೊಗೊಳ್ತೀವಿ. ಅಲ್ಲಿ ತಗೊಳ್ಳೋದು 2-3 ಜನ ಮಾತ್ರ ತಗೊಳ್ಳೋದು. ಜಾಸ್ತಿ ಜನ ಯಾರನ್ನೂ ಕಾಮನ್ ಮ್ಯಾನ್ಗಳನ್ನು ತಗೊಂಡು ಏನ್ರಿ ಮಾಡ್ತಾರೆ ಅವರು? TRP ಇಂಪಾರ್ಟೆಂಟ್. TRPಗೋಸ್ಕರ ಚಾನಲ್ ನಡೆಸ್ತಿದೆ. ಮತ್ತು ಇನ್ನೊಂದು ಏನಂದರೆ ಇಂಪಾರ್ಟೆಂಟು, ಎಲ್ಲ ಸೆಲೆಬ್ರಿಟಿಗಳನ್ನೇ ಅಲ್ಲಿ ಫಸ್ಟು ಚೂಸ್ ಮಾಡ್ಕೊಳ್ಳೋದು. ಏನಕ್ಕಂತೆ ಸೆಲೆಬ್ರಿಟಿಗಳನ್ನೇ ಚೂಸ್ ಮಾಡ್ಕೊಳ್ಳೋದು. ಆ ಥರ ನೀವು ಕಾಮನ್ ಮ್ಯಾನ್ಗಳಿಗೆ ಅವಕಾಶ ಕೊಡೋದಾದರೆ, ಬಡವರಿಗೆ ಅವಕಾಶ ಕೊಡಿದ್ರೆ, ಪ್ರೋಮೋ ನೋಡಿದ್ರೆ ದೊಡ್ಡದಾಗಿ ಬೆನ್ನು ತಟ್ಟಿ ನಿಲ್ಲೋರು, ತೊಡೆ ತಟ್ಟಿ ನಿಲ್ಲೋರು ಅಂತ ದೊಡ್ಡ ಪ್ರೋಮೋ ಇದು ಮಾಡಿರ್ತೀರ ನೀವು. ಯಾಕೆ ಕಾಮನ್ ಮ್ಯಾನ್ಗಳಿಗೆ ಈ ಥರ ಎಲ್ಲ ಹೇಳಿಬಿಟ್ಟು ಎಲ್ಲ ಆಸೆಗಳನ್ನೆಲ್ಲ ಹುಟ್ಟಿಸ್ಬಿಟ್ಟು ಮತ್ತು ಒಳಗಡೆ ಅಲ್ಲಿ ಬಂದಾಗೆ ನಿಮ್ಗೆ ಬೇರೆ ಥರ ಎಲ್ಲ, ಇಲ್ಲಿ ಇರೋ ಥರ ಯಾವುದು ಇರೋಲ್ಲ, ಎಲ್ಲ ಅಲ್ಲಿ ಬಂದಾಗ ಚೇಂಜ್ ಆಗಿರುತ್ತೆ. ಆಯಿತಾ? ಈ ರೀತಿ ಯಾವುದೇ ಕಾರಣಕ್ಕೂ ಯಾರಿಗೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ತುಂಬ ಅನುಭವಿಸ್ತೀರ ನೀವು. ಆ ಚಾನಲ್ ಮಾತ್ರ ತುಂಬ ಬಿಗ್ ಬಾಸ್ ಸೀಸನ್ನು ನೆಕ್ಸ್ಟ್ ಸಲ ಈ ರೀತಿ ಮಾಡಿದ್ರೆ ತುಂಬಾ ಕಷ್ಟ ಆಗಬೇಕಾಗುತ್ತೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಎಷ್ಟೋ ಜನ ನಿರಾಸೆ ಒಳಗಾಗಿದ್ದಾರೆ. ಎಷ್ಟೋ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಇರೋದನ್ನು ಕೆಲಸ ಎಲ್ಲ ಬಿಟ್ಕೊಂಡು ಒಂದು ದಿನಕ್ಕೆ ಹೆಂಗಿಲ್ಲ ಅಂದರೆ ಹೊರಗಡೆ ದುಡಿದ್ರೆ ಎಷ್ಟು ರೂಪಾಯಿ ಬರುತ್ತೆ? ಒಂದು 700 ರೂಪಾಯಿ ಆದರೂ ದುಡಿತಾರೆ. ಅಷ್ಟು ದುಡಿಮೆನಾದರೂ ಬಿಟ್ಕೊಂಡು ಅಲ್ಲಿ ಬಂದು ಕೂತಿದ್ರೆ ಯಾರು ಒಂದು ದಿನ ದುಡಿಲಿಲ್ಲ ಅಂದರೆ ಸಂಸಾರನೇ ನಡೆಸೋದು ಕಷ್ಟ ಆಗುತ್ತೆ. ಇವಾಗ ಎಷ್ಟು ಕಷ್ಟದಲ್ಲಿರೋರು ಎಲ್ಲ ಬಂದಿದ್ದಾರೆ. ನೀವು ಈ ಥರ ಮಾಡೋದು ತಪ್ಪು ಫ್ರೆಂಡ್ಸ್. ನನಗನ್ಸಿರೋದನ್ನು ಹೇಳಿದೆ. ಅಲ್ಲಿ ಒಳಗಡೆ ಹೋದಾಗೆ ಜಡ್ಜ್ಗಳು ದೊಡ್ಡಿಯಲ್ಲಿ ದನ ಸೇರಿಸ್ಕೊಂಡ್ಬಿಟ್ಟು ಎಲ್ಲೆಲ್ಲೋ ಕೂರ್ತಾರೆ, ಏನೇನೋ ಆ ಸ್ಟೇಜ್ ಮೇಲೆ ನಿಲ್ಲೋದು, ಆ ರೀತಿ ಎಲ್ಲ ನಡೆಸ್ಕೊಂಡಿದ್ದೀರಲ್ಲ. ನಾನು ನಿಮಗೂ ಹೇಳ್ತಿರೋದು, ನೀಟಾಗಿ ಸ್ವಲ್ಪ ನೋಡಿಬಿಟ್ಟು ಜಡ್ಜ್ ಮಾಡಿ. ಮತ್ತು ಎಲ್ರಿಗೂ ಫ್ರೆಂಡ್ಸ್ ನಿಮಗೆಲ್ಲ ಹೇಳ್ತಿದ್ದೀನಿ, ಆದಷ್ಟು ಬೇಗ ಇದು ಎಲ್ಲೆಲ್ಲಿಗೆ ಹೋಗುತ್ತೋ ಅಲ್ಲೆಲ್ಲಿಗೆ ತಲುಪ್ಸೋಕ್ಕೆ ಟ್ರೈ ಮಾಡಿ. ಮತ್ತು ಯಾರೂ ಯಾವುದಕ್ಕೂ ಆಸೆ ಮುಂದೆ ಇಟ್ಕೊಳ್ಳೋಕೆ ಹೋಗಬೇಡಿ. ಇದೊಂದು ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ನನ್ನ ಕಣ್ಣಾರ ಅಲ್ಲಿ ನೋಡಿ ಬಂದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಇನ್ನು ನಿಮ್ಗೆ ಇಷ್ಟ.